ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ರಾಕೆಟ್ ಮಾಡ್ತೇವೆ. ಆವತ್ತು ನಿಮ್ಗೆ ಗೊತ್ತೇ ಇರುತ್ತೆ ತಾನೇ, ನಾವು 4 ಕಪ್ಸ್ ಮಾಡಿದ್ದೆ. ಇವತ್ತು ರಾಕೆಟ್ ಮಾಡೋಣ. ಸೊ ಇದೇ ಥರ ಸೇಮ್ ವೇಸ್ಟ್ ಪೇಪರ್ ತಗೊಳ್ಳಿ, ಹಾಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವತ್ತು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಹಾಫ್ ಎಲ್ಲ ಏನು ಮಾಡಬಾರ್ದು, ಫುಲ್ ಮಾಡಬೇಕು. ಈಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ, ಆಗ ಮತ್ತೊಂದು ಸೈಡ್ ಇರೋದನ್ನು ಫೋಲ್ಡ್ ಮಾಡಿ, ಆಯಿತಾ? ಈ ಪಕ್ಕದಲ್ಲಿ ಮಾಡಿದ್ನಲ್ಲ, ಸೇಮ್ ಇದನ್ನು ಪಕ್ಕದಲ್ಲಿ ಮಾಡಿ. ಸೊ ಇದು ಆಯಿತು ನಮ್ಮ ರಾಕೆಟ್ ಪಾರ್ಟ್. ಈಗ ಇದನ್ನು ನಾವು ಫುಲ್ ಈ ಥರ ಮಾಡಿಬಿಡ್ತೀವಿ. ಸೊ ಇದು ಫುಲ್ ಕರೆಕ್ಟಾಗಿಲ್ಲ, ಈ ಶೀಟು ಫುಲ್ ಫೋಲ್ಡ್ ಮಾಡಿಲ್ಲ ನಾನು. ಸೊ ಇದನ್ನು ಈ ಥರ ಮಾಡಬೇಡಿ. ನೀವು ಡಿಸೈನಾಗಿ ಮಾಡಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಹಾಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಗ ಇದನ್ನು ಹಿಂಗೆ ತೆಗೆದ್ಬಿಟ್ಟು ಸ್ವಲ್ಪ ಇಲ್ಲಿ ಡಿಸೈನ್ ಥರ ಸ್ವಲ್ಪ ಏನೋ ಒಂದು ಚಿಕ್ಕ ಥರ ಫೋಲ್ಡ್ ಮಾಡಿ. ಲ್ಯಾಂಬೋರ್ಗಿನಿ ಉಸಿರಾಕಿರ್ತಾರಲ್ಲ, ಫುಲ್ ಫಾಸ್ಟಾಗಿ ಹೋಗುತ್ತೆ. ಟೆರೆಸ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ರಾಕೆಟ್ ಪಾರ್ಟ್ ಆಯ್ತು. ಈಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನಿಲ್ಲಿ ಪೊಸಿಷನ್ ಕರೆಕ್ಟಾಗಿ ಇಲ್ಲ. ಈ ಥರ ಮಾಡಬೇಕು. ಇನ್ನು ಮತ್ತೊಂದು ಹಾಫನ್ನು ಸೇಮ್ ಈ ಥರ ಮಾಡಬೇಕು. ತುಂಬ ಹಾರ್ಡ್ ಇರುತ್ತೆ, ನಿಮಗೆ ಚಿಕ್ಕ ಮಕ್ಕಳು ಮಾಡೋಕ್ಕಾಗಲ್ಲ. ನಮ್ಮ ರಾಕೆಟ್ ರೆಡಿ ಆಯಿತು. ಈಗ ನಿಮ್ಗೆ ಏನೋ ಡಿಸೈನ್ ಬೇಕಾಗಿ 63 ಬರೀರಿ. ಲ್ಯಾಂಬೋರ್ಗಿನಿ ಬ್ಯಾಕ್ ಕಲರ್ ಸ್ಪಾಯ್ಲ್ ಇರುತ್ತಲ್ಲ, ಹಿಂಗೆ ಶುಕ್ ಅಂತ ಹೊಡೀರಿ.